ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಚಾಯ ನಿಮ್ಮನ್ನು ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರುವ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ನಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಸಿಲೆಬಸ್ಗಳು ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಈಗ ಅಮೈನ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಥರ್ಡ್ ವೀಡಿಯೋ ನಂದು. ಇನ್ನೂ 2 ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ಜನರಲ್ ಇಂಟ್ರಡಕ್ಷನ್ ಇರ್ಬೋದು, ನಾಮಾಂಕ್ಲೇಚರ್ ಇರ್ಬೋದು, ಅದು ಪ್ರಿಪ್ರೇಷನ್ ಆಗಿರ್ಬೋದು, ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಎಪಿಸೋಡಲ್ಲಿ ನಾನು ರಿಲೇಟಿವ್ ಬೆಸಿಸಿಟಿ ಆಫ್ ಅಮೈನ್ಸ್ both in solid state and also in aqueous state based on their inductive effect, resonance, steric and solvation effect. ಬೆಸಿಸಿಟಿ ಆಫ್ ದಿ ಅಮೈನ್ಸ್ ಏನಿದೆಯಲ್ಲ ಅದನ್ನು ನಾನು ಬೇರೆ ಬೇರೆ ಪ್ಯಾರಾಮೀಟರ್ಗಳು ಯೂಸ್ ಮಾಡ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅಲಾಂಗ್ ವಿತ್ ದಿಸ್ ನೀವು ಪಿ ಕೆ ಬಿ ವ್ಯಾಲ್ಯೂಸು ಯೂಸ್ ಮಾಡಿಕೊಂಡು ನೀವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಅಮೋನಿಯಾ ಮತ್ತು ಆಲ್ಕಲ್ ಅಮೈನ್ ಕಂಪ್ಯಾರಿಸನ್ ಇದೆ. ಅದೇ ಥರ ಆಲ್ಕಲ್ ಅಮೈನ್ ಮತ್ತು ಅರೈಲ್ ಅಮೈನ್ ಕಂಪ್ಯಾರಿಸನ್ ಇದೆ. ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಮಿಥೈಲ್ ಅಮೈನ್ ಅನಿಲಿನ್ ಇರ್ಬೋದು, ಇಲ್ಲಾಂದರೆ ಅಮೋನಿಯಾ, ಮಿಥೈಲ್ ಅಮೈನು, ಡೈ ಮಿಥೈಲ್ ಅಮೈನು, ಟ್ರೈ ಮಿಥೈಲ್ ಅಮೈನ್ ಅದ್ರ ಮೇಲೆ ಹೇಳಬೇಕು ಅಂತ ಇದೆ. ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವುದೇ ಒಂದು ಸಬ್ಸ್ಟೆನ್ಸ್ನ ನಾವು ಬೇಸ್ ಅಂತ ಕರಿತೀನಿ ಅಂತಂದರೆ ಎಗೇನ್ ಬೇಸಲ್ಲಿ 2 ಥರ ಬೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಆರ್ಗ್ಯಾನಿಕ್ ಬೇಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಇನಾರ್ಗ್ಯಾನಿಕ್ ಬೇಸ್ ಅಂತ ಕರಿತೀವಿ. ಇನಾರ್ಗ್ಯಾನಿಕ್ ಬೇಸ್ ಅಂತಂದರೆ ಯಾವುದೇ ಒಂದು ಸಬ್ಸ್ಟೆನ್ಸ್ನ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ ಸ್ಲಿಪರಿ ಟು ಟಚ್, ಅದನ್ನು ಮುಟ್ಟಿದಾಗ ಜಾರ್ಕೊಂಡು ಹೋಗೋಂಗಿರುತ್ತೆ, ಬಿಟ್ಟರ್ ಟೇಸ್ಟ್ ಇರುತ್ತೆ, ಕಲರ್ ಆಫ್ ದಿ ಇಂಡಿಕೇಟರ್ನ ಚೇಂಜ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆಡ್ ಲಿಟ್ಮಸ್ಸಿಂದ ಬ್ಲೂ ಆಗುತ್ತೆ. ಅಂದರೆ ಈ ಬೇಸ್ ಏನು ಮಾಡುತ್ತೆ ಅಂತಂದರೆ ಆಫ್ ದಿ ಸಬ್ಸ್ಟೆನ್ಸ್ನ ಏನು ಮಾಡುತ್ತೆ, ಅದರದ್ದು ಕಲರು ಚೇಂಜ್ ಮಾಡುತ್ತೆ. ಈ ಬೇಸ್ಗಳು ಆಲ್ವೇಸ್ ದೇ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅನ್ ಆ್ಯಸಿಡ್ ಟು ಫಾರ್ಮ್ ದಿ ಸಾಲ್ಟ್. ಆದರೆ ನೀವು ಇದನ್ನು ಇದೇ ಥರ ನೀವು ಆರ್ಗ್ಯಾನಿಕ್ ಬೇಸಸ್ನ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆರ್ಗ್ಯಾನಿಕ್ ಬೇಸಸ್ನ ನಾನು ಏನು ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ಅಕ್ಸೆಪ್ಟರ್ ಅದ್ರ ಪ್ರಕಾರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಮಾಲಿಕ್ಯೂಲ್ಸಲ್ಲಿ, ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಅ ಪ್ರೋಟಾನ್ ಥ್ರೂ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್. ಅಂಥ ಸಬ್ಸ್ಟೆನ್ಸಸ್ಗೆ ನಾನು ಏನಂತ ಕರಿತೀನಿ, ಆರ್ಗ್ಯಾನಿಕ್ ಬೇಸಸ್ ಅಂತ ಹೇಳ್ತೀನಿ. ಸೊ ಆರ್ಗ್ಯಾನಿಕ್ ಬೇಸಸ್ನ ನಾನು ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್ ಹೇಳೋಕ್ಕಾಗಲ್ಲ. ಹ್ಯಾವ್ ಟು ಎಕ್ಸ್ಪ್ಲೈನ್ ಇನ್ ಟರ್ಮ್ಸ್ ಆಫ್ ಪ್ರೋಟಾನ್ ಅಕ್ಸೆಪ್ಟರ, ಅದ್ರ ಮೇಲೆ ನಾನು ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ ಅಮೋನಿಯಾ ಮತ್ತು ಅಮೈನ್ಸ್ ಇದೆ. ಅಮೋನಿಯಾ ಮತ್ತು ಅಮೈನ್ಸಲ್ಲಿ ನೈಟ್ರೋಜನ್ ಇದೆ. ಆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಕೋಆರ್ಡಿನೇಟ್ ಬಾಂಡ್ ವಿತ್ ಅ ಪ್ರೋಟಾನ್, ದೇರ್ ಬೈ ದೇರ್ ವಿಲ್ ಬಿ ಅ ಬಾಂಡ್ ಫಾರ್ಮೇಷನ್. ಆವಾಗ ಏನಾಗುತ್ತೆ ಅಂದರೆ ಪ್ರೋಟಾನ್ ಅಕ್ಸೆಪ್ಟರ್ ಆಗಿ ಈ ಅಮೋನಿಯಾ ಅಥವಾ ಅಮೈನ್ಸು ಆ್ಯಕ್ಟ್ ಮಾಡುತ್ತೆ. ಅಂಥ ಬೇಸಸ್ಗೆ ನಾನು ಏನಂತ ಕರಿತೀನಿ, ಆರ್ಗ್ಯಾನಿಕ್ ಬೇಸಸ್ ಅಂತ ಹೇಳ್ತೀನಿ. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ, ಅಮೋನಿಯಾ ಆಗಿರ್ಬೋದು, ಇಲ್ಲಾಂದರೆ ಅಮೈನ್ಸ್ ಆಗಿರ್ಬೋದು. ಏಕೆಂದರೆ ಅಮೈನ್ಸಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ್ಸ್ ಆಗಿರ್ಬೋದು. ಇವೆಲ್ಲನೂ ಬೇಸಿಕ್ ಇನ್ ನೇಚರ್. ಸೊ ಯಾವುದು ಸಬ್ಸ್ಟೆನ್ಸು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆನ್ ದಿ ನೈಟ್ರೋಜನ್ ಏನಿದೆಯಲ್ಲ, ಇಫ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಪ್ರೋಟೋನೇಷನ್, ಇಫ್ ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಪ್ರೋಟಾನ್ ಅಕ್ಸೆಪ್ಟರ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಬೇಸ್ ಅಂತ ಕರಿತೀವಿ. ಹಾಗಾಗಿ ಅಮೋನಿಯಾ ಇರ್ಬೋದು, ಅಮೈನ್ಸ್ ಇರ್ಬೋದು, ಎರಡರಲ್ಲಿ ಏನಾಗಿದೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಪ್ರೋಟೋನೇಷನ್. ಹಂಗಾಗಿ ಇದನ್ನು ನಾವು ಲೂಯಿಸ್ ಬೇಸಸ್ ಅಂತಲೂ ಕರಿಬೋದು. ಅದೇ ಥರ ಇದನ್ನು ನಾನು ನ್ಯೂಕ್ಲಿಯೋಫೈಲ್ಸ್ ಅಂತಲೂ ಕರಿಬೋದು. ಅಮೈನ್ಸ್ ಅಂದರೆ ಬೇಸಸ್ ಅಂತಲೂ ಕರಿಬೋದು, ಲೂಯಿಸ್ ಬೇಸಸ್ ಅಂತ ಕರಿಬೋದು, ಆರ್ಗ್ಯಾನಿಕ್ ಬೇಸ್ ಅಂತ ಕರಿಬೋದು. ಇಲ್ಲ ಅಂದರೆ ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಡೊನೇಟ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ಅಂಥದಕ್ಕೆ ನಾನು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀನಿ. ಸೊ ಹಾಗಾಗಿ ಆ ರೀತಿಯಾಗಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಈಗೇನು ನಾನೀಗ ಕಂಪೇರ್ ಮಾಡಬೇಕು ಅಂತಂದರೆ ಯಾವುದೇ ಒಂದು ಆರ್ಗ್ಯಾನಿಕ್ ಬೇಸ್ನ ಕಂಪೇರ್ ಮಾಡಬೇಕು ಅಂದರೆ ನಾನು ಐದರ್ ಕೆ.ಬಿ ಅಥವಾ ಪಿ.ಕೆ.ಬಿ ವ್ಯಾಲ್ಯೂಸ್ ಮಾಡಿಕೊಂಡು ಮಾಡ್ತಾ ಹೋಗ್ತೀನಿ. ಸೊ ಕೆ.ಬಿ ವ್ಯಾಲ್ಯೂಸ್ ಗ್ರೇಟರ್ ದಿ ಕೆ.ಬಿ ವ್ಯಾಲ್ಯೂಸ್ ಸ್ಟ್ರಾಂಗರ್ ವಿಲ್ ಬಿ ದಿ ವೀಕರ್ ವಿಲ್ ಬಿ ದಿ ಬೇಸ್. ಕೆ.ಬಿ ವ್ಯಾಲ್ಯೂಸ್ನ ತೊಗೊಂಡ್ರೆ ಕೆ.ಬಿ ವ್ಯಾಲ್ಯೂಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದಿ ಸ್ಟ್ರೆಂತ್ ಆಫ್ ದಿ ಬೇಸ್. ಅದೇ ಕೆ.ಬಿ ವ್ಯಾಲ್ಯೂಸ್ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ 10⁻⁻⁵, -6, -4 ಆ ರೇಂಜಲ್ಲಿರುತ್ತೆ. ಅದು ಕನ್ಫ್ಯೂಷನ್ ಆಗುತ್ತೆ ಕಂಪೇರ್ ಮಾಡೋಕ್ಕೆ. ಹೋಲ್ ನಂಬರ್ ಆದರೆ ಕಂಪೇರ್ ಮಾಡೋಕ್ಕೆ ಈಸಿ. ಹಾಗಾಗಿ ನಾನು ಏನು ಮಾಡ್ತೀನಿ, ನೆಗೆಟಿವ್ ಲಾಗರಿದಮ್ ಆಫ್ ಕೆ.ಬಿ ತೊಗೊಳ್ತೀನಿ. ಆವಾಗ ಪಿ.ಕೆ.ಬಿ ಬರುತ್ತೆ. ಪಿ.ಕೆ.ಬಿ ವ್ಯಾಲ್ಯೂಸ್ ವಿಲ್ ಬಿ ಅ ಹೋಲ್ ನಂಬರ್. It is easy to compare. Smaller the pKb values, stronger the base.
ಕೆ ಎ ವ್ಯಾಲ್ಯೂಸು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗುತ್ತೆ, ಪಿ ಕೆ ಬಿ ವ್ಯಾಲ್ಯೂಸ್ ಏನಾಗುತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗುತ್ತೆ. ಸ್ಮಾಲರ್ ದಿ ಕೆ ಬಿ ವ್ಯಾಲ್ಯೂ ಸ್ಮಾಲರ್ ದಿ ವೀಕರ್ ದಿ ಬೇಸ್ ಅಥವಾ ಬೇಸ್ ಸ್ಟ್ರೆಂತ್ ಏನಾಗ್ತಾ ಹೋಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಮಾಲರ್ ದಿ ಪಿ ಕೆ ಬಿ ವ್ಯಾಲ್ಯೂಸ್ ಹೈಯರ್ ವಿಲ್ ಬಿ ದಿ ಸ್ಟ್ರೆಂತ್, ಅದು ಸ್ಟ್ರಾಂಗರ್ ಇಸ್ ದಿ ಬೇಸ್. ಸೊ ಆ ಬೇಸಿಸ್ ಮೇಲೆ ನಾನು ಎಕ್ಸ್ಪೆರಿಮೆಂಟಲಿ ಫೈಂಡ್ ಔಟ್ ಮಾಡ್ಬೋದು. ಅದಕ್ಕೆ ಯಾಕೆ ಜಾಸ್ತಿ ಆಗುತ್ತೆ ಯಾಕೆ ಕಡಿಮೆ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ದೇರ್ ಆರ್ ಡಿಫ್ರೆಂಟ್ ಟರ್ಮ್ಸ್. ಎಲೆಕ್ಟ್ರಾನಿಕ್ ಡಿಸ್ಪ್ಲೇಸ್ಮೆಂಟ್ ಎಫೆಕ್ಟ್ಸ್ಗಳಿವೆ. ಬೇಸ್ಡ್ ಆನ್ ದಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಐದರ್ ಯೂಸಿಂಗ್ ದ ಇಂಡಕ್ಟಿವ್ ಎಫೆಕ್ಟ್ ವಿಚ್ ಇಸ್ ಸ್ಯಾಚುರೇಟೆಡ್ ಕಾಂಪೌಂಡ್, based on resonance if it is involved in the conjugation. Similarly, when it is dissolved in water, steric effect and solvation effect will also play very important role in deciding the strength of the ionic base. So ಈಗ ಒಂದೊಂದನ್ನು ನೋಡ್ಕೊಳ್ತಾ ಹೋಗೋಣ. ಕಂಪ್ಯಾರಿಸನ್ ಆಫ್ ದ ಬೇಸಿಕ್ ಸ್ಟ್ರೆಂತ್ ಆಫ್ ಆಲಿಫ್ಯಾಟಿಕ್ ಅಮೈನ್ಸ್ ಆ್ಯಂಡ್ ಅಮೋನಿಯಾ ಕಂಪೇರ್ ಮಾಡೋಣ. ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಿಸ್ ದ್ಯಾನ್ ಅಮೋನಿಯಾ. ಎರಡು ಬೇಸಸ್ಸೇ ಆಗಿದೆ. ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಎರಡರಲ್ಲೂ ನೈಟ್ರೋಜನ್ ಇದೆ, ದೇ ಇನ್ವಾಲ್ವ್ಡ್ ಇನ್ ಪ್ರೋಟೋನೇಷನ್. ಆದರೆ ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ಸೊ ಏನಾಗುತ್ತೆ ಅಂದರೆ ಆಲಿಫ್ಯಾಟಿಕ್ ಅಮೈನ್ಸಲ್ಲಿ ಆರ್ ಗ್ರೂಪ್ ಇರೋದಕ್ಕೋಸ್ಕರ ಇಟ್ ಗೋಯಿಂಗ್ ಟು ಇನ್ವಾಲ್ವ್ ಇನ್ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಥ್ರೂ ಇಂಡಕ್ಟಿವ್ ಎಫೆಕ್ಟ್ ಆಗಿರೋದಕ್ಕೋಸ್ಕರ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ಕಂಪೇರ್ ಟು ದಟ್ ಆಫ್ ಅಮೋನಿಯಾ. ಇಂಡಕ್ಟಿವ್ ಎಫೆಕ್ಟ್ ಏನು ಮಾಡುತ್ತೆ, ಆಲ್ಕೈಲ್ ಗ್ರೂಪ್ ಎಕ್ಸರ್ಟ್ ಪ್ಲಸ್ ಐ ಎಫೆಕ್ಟ್. ನಿಮಗೆ ಗೊತ್ತಿದೆ ಇಂಡಕ್ಟಿವ್ ಎಫೆಕ್ಟಲ್ಲಿ ಎರಡು ಥರ ಇದೆ, ಪ್ಲಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತಲ್ಲ ಅಂಥದಕ್ಕೆ ಏನಂತ ಕರಿತೀವಿ, ಪ್ಲಸ್ ಐ ಎಫೆಕ್ಟ್ ಗ್ರೂಪ್ಸ್ ಅಂತ ಕರಿತೀವಿ. ಯಾವುದು ಅದರಿಂದ ಕಿತ್ಕೊಳ್ಳುತ್ತಲ್ಲ ವಿಚ್ ಗೋಯಿಂಗ್ ಟು ರಿಮೂವ್ ಎಲೆಕ್ಟ್ರಾನ್ಸ್ ಅಂಥದಕ್ಕೆ ನಾವು ಮೈನಸ್ ಐ ಎಫೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ಆಲ್ಕೈಲ್ ಗ್ರೂಪ್ಸ್ ಇದೆ, ಅದು CH3 ಗ್ರೂಪ್ ಇದೆ, C2H5 ಗ್ರೂಪ್ ಇದೆ ಅಂತ ಇಟ್ಕೊಳ್ಳ. ಈ ಗ್ರೂಪ್ಸ್ ಏನು ಮಾಡುತ್ತೆ ಅಂದರೆ ದೇ ಗೋಯಿಂಗ್ ಟು ಡೊನೇಟ್ ದಿ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ central nitrogen atom, thereby lone pair of electron present on the nitrogen will be more eligible, more they're available for protonation. ಹಾಗಾಗಿ ಏನಾಗುತ್ತೆ ಆಲ್ಕೈಲ್ ಗ್ರೂಪ್ಸ್ ಇತ್ತು ಅಂತಂದಾಗ ನಿಮ್ಮದು ಬೇಸಿಕ್ ನೇಚರು ಇನ್ಕ್ರೀಸ್ ಆಗುತ್ತೆ ಡ್ಯೂ ಟು ಪ್ಲಸ್ ಐ ಎಫೆಕ್ಟ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಲೀಡಿಂಗ್ ಟು ದಿ ಹೈ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ನೈಟ್ರೋಜನ್ ಆಟಮ್, ದೇರ್ ಬೈ ಇಟ್ ವಿಲ್ ಬಿ ಇನ್ವಾಲ್ವ್ಡ್ ಮೋರ್ ಇನ್ ಪ್ರೋಟೋನೇಷನ್. ಹಂಗಾಗಿ ನಾವೇನು ಮಾಡ್ತಾ ಇದ್ದೀನಿ ಅಂದರೆ ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಕಂಪೇರ್ ಮಾಡಿ ನೀವು ಹೇಳ್ತಾ ಹೋಗ್ತೀನಿ ಅಂತಂದರೆ ಆಲಿಫ್ಯಾಟಿಕ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಿಸ್ ಅಮೋನಿಯಾ ಆಗಿದೆ. ಅದೇ ರೀತಿ ಈ ಆಲ್ಕೈಲ್ ಗ್ರೂಪ್ಗಳು ಜಾಸ್ತಿ ಆದಂಗೆ ಆಸ್ ದ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಇನ್ಕ್ರೀಸಸ್, ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ನೈಟ್ರೋಜನ್ ಆಲ್ಸೋ ಇನ್ಕ್ರೀಸಸ್, ಎನ್ಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಎಬಿಲಿಟಿ ಆಫ್ ದಿ ನೈಟ್ರೋಜನ್ ಆಲ್ಸೋ ಇನ್ಕ್ರೀಸಸ್. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ್ಸ್ನ ನಾನು ಕಂಪೇರ್ ಮಾಡ್ತಾ ಹೋದರೆ ವಿತ್ ರೆಸ್ಪೆಕ್ಟ್ ಟು ಅಮೋನಿಯಾ, ಅಮೋನಿಯಾದಲ್ಲಿ ಏನಾಗ್ತಿದೆ ಅಂದರೆ ಹೈಡ್ರೋಜನ್ ಇದೆ, ದೋಸ್ ಹೈಡ್ರೋಜನ್ಸ್ ಡು ನಾಟ್ ಡೊನೇಟ್ ದಿ ಎಲೆಕ್ಟ್ರಾನ್ಸ್, ದೇರ್ಫೋರ್ ದೇ ಡು ನಾಟ್ ಎಕ್ಸರ್ಟ್ ಎನಿ ಇಂಡಕ್ಟಿವ್ ಎಫೆಕ್ಟ್. ಬಟ್ ಅದೇ ನೀವು ಆಲ್ಕೈಲ್ ಗ್ರೂಪ್ಸ್ನ ತಗೊಂಡ್ರೆ ಅಟ್ಯಾಚ್ಡ್ ನೈಟ್ರೋಜನ್ ಒಂದೇ ಒಂದು ಪ್ರೈಮರಿ ಆಲ್ಕೈಲ್ ಅಮೈನಲ್ಲಿ ಏನಾಗ್ತಿದೆ, ಒಂದೇ ಒಂದು ಆರ್ ಗ್ರೂಪ್ ಇದೆ, ದಟ್ ಆರ್ ಗ್ರೂಪ್ ಗೋಯಿಂಗ್ ಟು ಡೊನೇಟ್ ಇಟ್ಸ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ ನೈಟ್ರೋಜನ್ ಆಟಮ್, ದೇರ್ ಬೈ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಅವೈಲಬಲ್ ಫಾರ್ ಪ್ರೋಟೋನೇಷನ್. ಬಟ್ ಇನ್ ಕಂಪ್ಯಾರಿಸನ್ ವಿತ್ ದ ಪ್ರೈಮರಿ, ಸೆಕೆಂಡ್ರಿ ಕನ್ಸಿಡರ್ ಮಾಡಿಕೊಂಡ್ರೆ ಎರಡು ಗ್ರೂಪು ಆಲ್ಕೈಲ್ ಗ್ರೂಪು ದೇ ಗೋಯಿಂಗ್ ಟು ಗಿವ್ ದರ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಸೆಂಟ್ರಲ್ nitrogen atom. That's why the central lone pair of electrons are more available for protonation. I thara tertiary ತಗೊಂಡ್ರೆ ಟರ್ಷರಿನಲ್ಲಿ ಏನಾಗ್ತಿದೆ ಅಂತಂದರೆ ಮೂರು ಆರ್ ಗ್ರೂಪ್ ಇದೆ, ಆಲ್ ದಿ 3 ಗ್ರೂಪ್ಸ್ ದೇ ಗೋಯಿಂಗ್ ಟು ಡೊನೇಟ್ ದೇರ್ ಎಲೆಕ್ಟ್ರಾನ್ಸ್. ಹಾಗಾಗಿ ಆನ್ ದಿ ನೈಟ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್, ಟರ್ಷರಿ ಅಮೈನ್ಸ್ನ ತಗೊಂಡ್ರೆ ಟರ್ಷರಿ ಅಮೈನ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ನೈಟ್ರೋಜನ್ ಇಸ್ ಮೋರ್ ಇನ್ ಕಂಪ್ಯಾರಿಸನ್ ವಿತ್ ಸೆಕೆಂಡ್ರಿ ಇನ್ ಕಂಪ್ಯಾರಿಸನ್ ವಿತ್ ಪ್ರೈಮರಿ. ಹಾಗಾಗಿ ದ ಆರ್ಡರ್ ಆಫ್ ದಿ basicity with respect to inductive effect will be tertiary amine, secondary amine, primary amine, then ammonia. But ನಾವೇನು ಮಾಡಬೇಕು ಅಂತಂದರೆ ಈಗ ಐ ಹ್ಯಾವ್ ಟು ಕಂಪೇರ್ ದಿ ಆಲಿಫ್ಯಾಟಿಕ್ ಅಮೈನ್ ಆ್ಯಂಡ್ ಅಮೋನಿಯಾ. ಆಲಿಫ್ಯಾಟಿಕ್ ಅಮೈನ್ಸ್ ಅಂದರೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಥವಾ ಮಿಥೈಲ್ ಅಮೈನ್, ಟ್ರೈಮಿಥೈಲ್ ಅಮೈನ ಕಂಪೇರ್ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಇನ್ ಅಮೋನಿಯಾ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ is available on the nitrogen, coordinate with the proton, thus it acts as a donor of an electron pair and basic in nature. Ammonia, no doubt, it is basic in nature because the lone pair of electrons are present on the nitrogen, they are involved in protonation, it is going to act as a organic base. But in comparison with that, methyl amine consider ಮಾಡಿಕೊಂಡ್ರೆ ಮಿಥೈಲ್ ಅಮೈನಲ್ಲಿ ಇಟ್ ಗೋಯಿಂಗ್ ಟು ಎಕ್ಸರ್ಟ್ ಮೈನಸ್ ಐ ಎಫೆಕ್ಟ್
The one of the CH3 group is an electron donating group, therefore it is going to donate its bond electron towards the central nitrogen atom. Thereby lone pair of electron available on the nitrogen is much more compared to that of the ammonia. Therefore in comparison with ammonia, methylamine is more basic in nature. Now I am going to compare dimethylamine and methylamine. So when you consider the dimethylamine, you are going to have two plus Si groups which are donating their electron towards the central nitrogen atom. Therefore, the lone pair of electron available on the nitrogen is much more compared to that of the primary amine, that is methylamine. Therefore, dimethylamine is more basic in nature than methylamine. Similarly, when you consider the tertiary amine, you are going to have three R groups, three CH3 groups which are capable of donating their bond electron towards the central nitrogen atom. Thereby, in comparison with that of the secondary or primary, ಏನಾಗ್ತಾ ಇದೆ ಅಂತಂದರೆ ಇವ NH2 CH2 ಗ್ರೂಪ್ ಜಾಸ್ತಿ ಆದಂಗೆ ಎಲೆಕ್ಟ್ರಾನ್ ಡೊನೇಷನ್ ಜಾಸ್ತಿ ಆಗುತ್ತೆ ಟುವರ್ಡ್ಸ್ ಸೆಂಟ್ರಲ್ ನೈಟ್ರೋಜನ್ ಆಟಮ್. ಸೆಂಟ್ರಲ್ ನೈಟ್ರೋಜನ್ ಆಟಮಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಅವೈಲಬಲ್ ಇದ್ದರೆ ಮೋರ್ ಬೇಸಿಕ್ ಆಗುತ್ತೆ. ನಾವು ಇನ್ ಆರ್ಡರ್ ಟು ಹೇಳೋದಾದರೆ ಫೈನಲ್ ಆಸ್ ದ ಸೈಜ್ ಆಫ್ ದಿ ಆಲ್ಕೈಲ್ ಗ್ರೂಪ್ ಇನ್ಕ್ರೀಸಸ್, ದ ಬೇಸಿಕ್ ಸ್ಟ್ರೆಂತ್ ಈಸ್ ಆಲ್ಸೋ ಇನ್ಕ್ರೀಸಸ್. This is on one basis. Okay, on the basis of an inductive effect, ನನಗೆ ಹೇಳೋದಾದರೆ ಟ್ರೈಮಿಥೈಲಾಮೈನ್ ಫಸ್ಟ್ ಬರುತ್ತೆ, ಆಮೇಲೆ ಡೈಮಿಥೈಲಾಮೈನ್ ಬರುತ್ತೆ, ಮಿಥೈಲಾಮೈನ್ ಬರುತ್ತೆ, ಅದೇ ಥರ ಅಮೋನಿಯಾ ಬರುತ್ತೆ. ನಾವು ಐ ಆಮ್ ಗೋಯಿಂಗ್ ಟು ಕಂಪೇರ್ ಈಥೈಲಾಮೈನ್ ಮತ್ತು ಮಿಥೈಲಾಮೈನ್ನ ಕಂಪೇರ್ ಮಾಡ್ಕೊಳ್ಳೋಣ. ಸೊ ಎರಡರಲ್ಲೂ ಏನು ಗ್ರೂಪ್ ಇದೆ? ಆರ್ ಗ್ರೂಪ್ ಇದೆ. ಯಾವುದು ಆರ್ ಗ್ರೂಪ್ ಅಂದರೆ ಯಾವುದು CH3 ಗ್ರೂಪ್ ಇರ್ಬೋದು ಅಥವಾ C2H5 ಗ್ರೂಪ್ ಏನಿದೆಯಲ್ಲ ಆರು, ಅದು ಎಷ್ಟು ನಿಮಗೆ ಎಲೆಕ್ಟ್ರಾನ್ಸ್ನ ಕೊಡುತ್ತೆ, ಡೊನೇಟ್ ಮಾಡುತ್ತೆ, ಆ ಬೇಸಿಸ್ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಿ ಅಂತಂದರೆ ಬಿಟ್ವೀನ್ ದೀಸ್ ಟು, ಬಿಟ್ವೀನ್ CH3 ಆ್ಯಂಡ್ C2H5 ಗ್ರೂಪ್ ವಿಚ್ ಈಸ್ ಮೋರ್ electron donating in nature. Based on that we are going to consider which one is more basic in nature. Basic ಅಂತ ಕರಿಬೇಕು ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ ಜಾಸ್ತಿ ಆಗಬೇಕು. ಸೊ ಕಂಪೇರಿಸನ್ ಮಾಡಿದ್ರೆ CH3 ಗ್ರೂಪ್ಗೆ ಮತ್ತು C2H5 ಗ್ರೂಪ್ ಕಂಪೇರ್ ಮಾಡಿದ್ರೆ C2H5 ಗ್ರೂಪ್ ವಿಲ್ ಗೋಯಿಂಗ್ ಟು ಗಿವ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ನೈಟ್ರೋಜನ್ ಥ್ರೂ ಇಂಡಕ್ಟಿವ್ ಎಫೆಕ್ಟ್. ಹಾಗಾಗಿ ಏನಾಗುತ್ತೆ ಅಂದರೆ ಈಥೈಲಾಮೈನ್ ಈಸ್ ಮೋರ್ ಬೇಸಿಕ್ ದ್ಯಾನ್ ದಟ್ ಆಫ್ ಮಿಥೈಲಾಮೈನ್. ಸೊ ಹಾಗಾಗಿ ಇವೆರಡನ್ನು ಕಂಪೇರ್ ಮಾಡಿದಾಗ ಈಥೈಲಾಮೈನು ಮೋರ್ ಬೇಸಿಕ್ ಅಂತ ಮಾಡಬೇಕಾಗತ್ತೆ. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಂಡಕ್ಟಿವ್ ಎಫೆಕ್ಟ್ ಇನ್ ಸಾಲಿಡ್ ಸ್ಟೇಟಲ್ಲಿ ಮಾಡ್ಕೊಳ್ತಾ ಇದ್ವಿ. ಬಟ್ ಸೇಮ್ ಥಿಂಗ್ ವೆನ್ ಯು ಅಬ್ಸರ್ವ್, ವೆನ್ ಯು ಡಿಸಾಲ್ವ್ ದೀಸ್ ಕಾಂಪೌಂಡ್ಸ್, ಅಮೋನಿಯಾ ಆಗಿರ್ಬೋದು ಅಥವಾ ಅಮೈನ್ಸ್ ಆಗಿರ್ಬೋದು, ಪ್ರೈಮರಿ ಅಮೈನ್, ಸೆಕೆಂಡರಿ ಅಮೈನ್, ಟರ್ಷರಿ ಅಮೈನ್, ಮಿಥೈಲಾಮೈನ್, ಡೈಮಿಥೈಲಾಮೈನ್, ಟ್ರೈಮಿಥೈಲಾಮೈನ್ ಆಗಿರ್ಬೋದು, ಅವಾಗ ಏನಾಗುತ್ತೆ ಆರ್ಡರು ಡಿಫರ್ ಆಗುತ್ತೆ. ಸೊ ಯಾಕೆ ಡಿಫರ್ ಆಗುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಐದರ್ ಐ ಗೋ ಫಾರ್ ಸಾಲ್ವೇಷನ್ ಎಫೆಕ್ಟ್ ಆ್ಯಂಡ್ ಸ್ಟೀರಿಕ್ ಎಫೆಕ್ಟ್ ಮೇಲೂ ನಾನು ಇದನ್ನು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇನ್ ಸಲ್ಯೂಷನ್ ಇನ್ ಎಕ್ವಿಯಸ್ ಮೀಡಿಯಮ್ ಏನಾಗುತ್ತೆ ಅಂತ ನಾನು ನೋಡ್ಕೋಬೇಕಾಗತ್ತೆ. ಸೊ ಸಾಲ್ವೇಷನ್ ಅಂದರೆ ಏನು ಅಂದರೆ, ಸಾಲ್ವೇಷನ್ ಅಂದ್ರೇನು, ನಿಮ್ಮ ಮಾಲಿಕ್ಯೂಲ್ ಏನು ಮಾಡಿದ್ದೀನಿ ನಾನು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ದೀನಿ, ಇನ್ ಎಕ್ವಿಯಸ್ ಸೊಲ್ಯೂಷನನ್ನು ತೊಗೊಳ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ಹೌ ದ ಸಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್, ಅದಕ್ಕೆ ನಾನೇನಂತ ಕರಿತೀನಿ ಸಾಲ್ವೇಷನ್ ಎಫೆಕ್ಟ್ ಅಂತ ಕರಿತೀನಿ. ನಿಮ್ಮ ಸಲ್ಯೂಟ್ ಪಾರ್ಟಿಕಲ್ಸು ಸಾಲ್ವೆಂಟ್ ಹೇಗಿರುತ್ತಲ್ಲ ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ಅಂತ. ಯೂಶಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಲ್ಲ ನೆಗೆಟಿವ್ಲಿ ಚಾರ್ಜ್ಡ್ ಇಂದ ಇದಾಗಿರುತ್ತೆ. ಸೊ ಅಯಾನಿಕ್ ನೇಚರ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಅದನ್ನು ನಾನು ವಾಟರ್ ಒಳಗಡೆ ಡಿಸಾಲ್ವ್ ಮಾಡ್ತಾ ಇದ್ದೀನಿ ಅಂದರೆ Na+ ಏನಿದೆಯಲ್ಲ ಇಟ್ ವಿಲ್ ಬಿ ಸರೌಂಡೆಡ್ ಬೈ ವಾಟರ್ ಮಾಲಿಕ್ಯೂಲ್ಸ್. ಆದರೆ ಯಾವ ಥರ ಆಗಿರುತ್ತೆ ಅಂದರೆ ವಾಟರ್ ಮಾಲಿಕ್ಯೂಲ್ ಇರುವಂಥ ವಾಟರಲ್ಲಿರುವಂಥ O- ಏನಿದೆಯಲ್ಲ O- ವಿಲ್ ಬಿ ಸರೌಂಡೆಡ್ ಬೈ ದಿ Na+. ಅದೇ ಥರ OH- ತೊಗೊಂಡ್ರೆ OH- ವಿಲ್ ಬಿ ಸರೌಂಡೆಡ್ ಬೈ ವಾಟರ್ ಮಾಲಿಕ್ಯೂಲ್ಸ್, ಬಟ್ ವೆರಾಸ್ ಇಟ್ ವಿಲ್ ಬಿ ಸರೌಂಡೆಡ್ ವಿತ್ H+ ಅಯಾನ್ ಜೊತೆಗೆ ಸಾಲ್ವ್ ಆಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ ಸಾಲ್ವೇಷನ್ ಬೇಸಸ್ ಅಂತ ಹೇಳ್ತೀನಿ. ಸೊ ಇಂಥದಕ್ಕೆ ನಾವೇನಂತ ಕರಿತೀವಿ ಅಮೋನಿಯಾ ಆಗಿರ್ಬೋದು, ಇಲ್ಲಾಂದರೆ ಅಮೈನ್ಸ್ ಆಗಿರ್ಬೋದು, ಏಕೆಂದರೆ ಅಮೈನ್ಸಲ್ಲಿ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ್ಸ್ ಆಗಿರ್ಬೋದು, ಇವೆಲ್ಲನೂ ಬೇಸಿಕ್ ಇನ್ ನೇಚರ್. ಸೊ ಯಾವುದು ಸಬ್ಸ್ಟೆನ್ಸು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಆನ್ ದಿ ನೈಟ್ರೋಜನ್ ಏನಿದೆಯಲ್ಲ, ಇಫ್ ಇಟ್ ಇಸ್ ಇನ್ವಾಲ್ವ್ಡ್ ಇನ್ ಪ್ರೊಟೊನೇಷನ್, ಇಫ್ ದಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಪ್ರೋಟಾನ್ ಅಕ್ಸೆಪ್ಟರ್, ಅಂಥದಕ್ಕೆ ನಾವೇನಂತ ಕರಿತೀವಿ ಬೇಸ್ ಅಂತ ಕರಿತೀವಿ. ಹಾಗಾಗಿ ಅಮೋನಿಯಾ ಇರ್ಬೋದು, ಅಮೈನ್ಸ್ ಇರ್ಬೋದು, ಎರಡರಲ್ಲಿ ಏನಾಗಿದೆ ಅಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದಕ್ಕೋಸ್ಕರ ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಪ್ರೊಟೊನೇಷನ್.
ಹಂಗಾಗಿ ಇದನ್ನು ನಾವು ಲೂಯಿಸ್ ಬೇಸಸ್ ಅಂತಲೂ ಕರಿಬೋದು. ಅದೇ ಥರ ಇದನ್ನು ನಾನು ನ್ಯೂಕ್ಲಿಯೋಫೈಲ್ಸ್ ಅಂತಲೂ ಕರಿಬೋದು. ಅಮೈನ್ಸ್ ಅಂದರೆ ಬೇಸಸ್ ಅಂತಲೂ ಕರಿಬೋದು, ಲೂಯಿಸ್ ಬೇಸಸ್ ಅಂತ ಕರಿಬೋದು, ಆರ್ಗ್ಯಾನಿಕ್ ಬೇಸ್ ಅಂತ ಕರಿಬೋದು. ಇಲ್ಲ ಅಂದರೆ ಬಿಕಾಸ್ ದೇ ಹ್ಯಾವ್ ಎ ಟೆಂಡೆನ್ಸಿ ಟು ಡೊನೇಟ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂಥದಕ್ಕೆ ನಾನು ನ್ಯೂಕ್ಲಿಯೋಫೈಲ್ಸ್ ಅಂತ ಕರಿತೀನಿ. ಸೊ ಹಾಗಾಗಿ ನಾವು ಸ್ಟೆಬಿಲಿಟಿನ ಹೇಳಬೇಕಾಗತ್ತೆ. Basic strength of the amines are also depends upon the stability of their protonated form. Protonated form ಅಂದರೆ ಈಗ ಏನಾಗ್ತದೆ, ಪ್ರೈಮರಿ ಅಮೈನ್ ಇದೆ, ಪ್ರೈಮರಿ ಅಮೈನ್ಗೆ ನಾನು ಏನು ಮಾಡ್ತಾ ಇದ್ದೀನಿ, ಪ್ರೋಟನೇಷನ್ ಮಾಡ್ತಾ ಇದ್ದೀನಿ, ಆವಾಗ ಸೆಕೆಂಡ್ರಿ ಅಮೈನ್ ಆಗುತ್ತೆ. ಸೆಕೆಂಡ್ರಿ ಅಮೈನ ನಾನು ಟರ್ಷರಿ ಅಮೈನ ಕನ್ವರ್ಟ್ ಮಾಡ್ತೀನಿ. ಮತ್ತೆ ಟರ್ಷರಿ ಅಮೈನ ನಾನು ಮಾಡಬೇಕು ಅಂತಂದರೆ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗಿ ಅದನ್ನು ಕನ್ವರ್ಟ್ ಮಾಡ್ತೀನಿ. ಪ್ರತಿ ಸಲ ನಾನು ಏನು ಮಾಡ್ತಾ ಇದ್ದೀನಿ, H+ನ ಹಾಕ್ತಾ ಇದ್ದೀನಿ, ಪ್ರೈಮರಿ ಅಮೈನ್ಗೆ H+ ಹಾಕ್ತಾ ಇದ್ದೀನಿ, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗುತ್ತೆ. ಅದೇ ರೀತಿ ನಾನು ಏನು ಮಾಡ್ತೀನಿ, ಸೆಕೆಂಡ್ರಿಗೂ ಮಾಡ್ತೀನಿ, ಟರ್ಷರಿಗೂ ಮಾಡ್ತೀನಿ. ಸೊ ಈ ಕ್ವಾಟರ್ನರಿ ಅಮೋನಿಯಂ ಹೈಡ್ರೋಜನ್ ಏನಾಗುತ್ತೆ ಅಂದರೆ ಪ್ರೈಮರಿ ಅಮೈನ್ಸಲ್ಲಿ ಏನಾಗ್ತಾ ಇದೆ ಅಂದರೆ 3 ಹೈಡ್ರೋಜನ್ ಇರೋದ್ರಿಂದ ಇಟ್ ಗೋಯಿಂಗ್ ಟು ಗೆಟ್ ಮೋರ್ ಸಾಲ್ವೇಟೆಡ್, ಇಟ್ ಈಸ್ ಅಟ್ರಾಕ್ಟೆಡ್ ಮೋರ್ ಟುವರ್ಡ್ಸ್ ದಿ ವಾಟರ್. ಯಾಕೆ ಅಂದರೆ ಹೆಚ್ಚಿರೋದ್ರು ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಇನ್ ಹೈಡ್ರೋಜನ್ ಬಾಂಡಿಂಗ್ ವಿತ್ ಆಕ್ಸಿಜನ್, ನೆಗೆಟಿವ್ಲಿ ಚಾರ್ಜ್ಡ್ ಆಕ್ಸಿಜನ್ ಪ್ರೆಸೆಂಟ್ ಇನ್ ವಾಟರ್. ಸೊ ಅಮೋನಿಯಾ ಇದು ಏನು ಮಾಡುತ್ತೆ, ಪ್ರೈಮರಿ ಅಮೈನ್ ಏನು ಮಾಡುತ್ತೆ, 3 ಹೈಡ್ರೋಜನ್ ಇರೋದಕ್ಕೋಸ್ಕರ ಇನ್ ಕ್ವಾಟರ್ನರಿ ಅಮೋನಿಯಂ ಸಾಲ್ಟಲ್ಲಿ 3 ಟೈಮ್ಸು ಮೋರ್ ಸಾಲ್ವೇಟೆಡ್ ಆಗುತ್ತೆ. ಸೆಕೆಂಡ್ರಿ ತೊಗೊಂಡ್ರೆ 2 H ಗ್ರೂಪ್ ಇದೆ, ಹಂಗಾಗಿ ಅದಕ್ಕಿಂತ ಅದು ಕಡಿಮೆ ಸಾಲ್ವೇಟ್ ಆಗುತ್ತೆ. ಅದೇ ಥರ ಟರ್ಷರಿ ತೊಗೊಂಡ್ರೆ ಒಂದೇ ಒಂದು H ಇದೆ, ಹಂಗಾಗಿ ಅದು ಏನಾಗುತ್ತೆ, ಎಲ್ಲದಕ್ಕಿಂತ ಲೆಸ್ ಸಾಲ್ವೇಟ್ ಆಗುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಹೌ ಮಚ್ ಇಟ್ ಗೋಯಿಂಗ್ ಟು ಸಾಲ್ವೇಟ್, ಹೌ ಮಚ್ ಇಟ್ ಗೋಯಿಂಗ್ ಟು ಬಿ ಸ್ಟೇಬಲ್. ಜಾಸ್ತಿ ಸಾಲ್ವೇಟ್ ಆಯಿತು ಅಂದರೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ, ಕಡಿಮೆ ಸಾಲ್ವೇಟ್ ಆಯಿತು ಅಂದರೆ ಸ್ಟೆಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಈ ಬೇಸಿಸ್ ಮೇಲೆ, ಸಾಲ್ವೇಷನ್ ಬೇಸಿಸ್ ಮೇಲೆ ನಾವು ಹೇಳೋದಾದರೆ, ವೆನ್ ಐ ಆಮ್ ಗೋಯಿಂಗ್ ಟು ಡಿಸೈನ್ ದಿ ಮಿಥೈಲಮೈನ್, ಡೈಮಿಥೈಲಮೈನ್ ಆ್ಯಂಡ್ ಟ್ರೈಮಿಥೈಲಮೈನ್ ಇನ್ ವಾಟರ್, ಇಫ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಸ್ಟೆಬಿಲಿಟಿ ಬೇಸ್ಡ್ ಆನ್ ದಿ ಸಾಲ್ವೇಷನ್ ಅಂತಂದರೆ, ಸೊ ಪ್ರೈಮರಿ ಗೆಟ್ ಮೋರ್ ಸಾಲ್ವೇಟೆಡ್, ದೇರ್ಫೋರ್ ಇಟ್ ಗೆಟ್ ಮೋರ್ ಸ್ಟೆಬಿಲೈಸ್ಡ್, ಹಂಗಾಗಿ ಅದು ಸ್ಟ್ರಾಂಗರ್ ಆಗುತ್ತೆ ಕಂಪೇರ್ ಟು ದಟ್ ಆಫ್ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ. ಸೆಕೆಂಡ್ರಿ ಮತ್ತು ಟರ್ಷರಿಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ರಿನಲ್ಲಿ 2 ಟೈಮ್ಸ್ ಇಟ್ ಗೆಟ್ ಸಾಲ್ವೇಟೆಡ್ ಕಂಪೇರ್ ಟು ದಟ್ ಆಫ್ ಟರ್ಷರಿ ವಿಚ್ ಈಸ್ ಓನ್ಲಿ 1 ಟೈಮ್ ಸಾಲ್ವೇಟೆಡ್. ಅದಕ್ಕೆ ಅವೆರಡು ಕಂಪೇರ್ ಮಾಡಿದ್ರೆ ವಿಚ್ ಒನ್ ಇಸ್ ಮೋರ್ ಸ್ಟೇಬಲ್ ಅಂತಂದರೆ, ಇನ್ ಸೊಲ್ಯೂಷನ್ ಸೆಕೆಂಡ್ರಿ amines are stronger than that of the tertiary with respect to solvation effect. ಸೊ ಹಾಗಾಗಿ ಸಾಲ್ವೇಷನ್ ಎಫೆಕ್ಟ್ನ ನಾನು ಕನ್ಸಿಡರ್ ಮಾಡೋದಾದರೆ ನನ್ನದು ಬೇಸಿಕ್ ಸ್ಟ್ರೆಂತ್ ಏನಾಗುತ್ತೆ ಅಂದರೆ, ಫಸ್ಟು ಪ್ರೈಮರಿ ಅಮೈನ್ ಆಗುತ್ತೆ, ಆಮೇಲೆ ಸೆಕೆಂಡ್ರಿ ಅಮೈನ್ ಆಗುತ್ತೆ, ಆಮೇಲೆ ಟರ್ಷರಿ ಅಮೈನ್ ಆಗುತ್ತೆ. ಮ್ಯಾಕ್ಸಿಮಮ್ ಹೈಡ್ರೇಷನ್ ಯಾವ ಕೇಸಲ್ಲಿ ಆಗಿರುತ್ತೆ ಅಂತಂದರೆ, ಮ್ಯಾಕ್ಸಿಮಮ್ ಹೈಡ್ರೇಷನು ಇನ್ ದಿ ಕೇಸ್ ಆಫ್ ಪ್ರೈಮರಿ ಅಮೈನ್ ವಿಚ್ ಗೋಯಿಂಗ್ ಟು ಹ್ಯಾವ್ 3 H group ಇರುತ್ತೆ, 3 times it get more solvated compared to that of tertiary amine which is going to have only, it gets solvated only 1 time. Therefore minimum hydration ಆಗ್ತಾ ಇರುವಂಥದ್ದು ಇದರಲ್ಲಿರುತ್ತೆ, ಮ್ಯಾಕ್ಸಿಮಮ್ಮು ಅದರಲ್ಲಿ ಆಗಿರುತ್ತೆ. ಸೊ ಆ ಬೇಸಿಸ್ ಮೇಲೆ ನಾನು ಹೇಳೋದಾದರೆ ವಿಚ್ ಇಸ್ ಎಕ್ಸಾಕ್ಟ್ಲಿ ರಿವರ್ಸ್ ಆಫ್ ದಿ ಇಂಡಕ್ಟಿವ್ ಎಫೆಕ್ಟ್ ಆಗುತ್ತೆ. ಫಸ್ಟು ಪ್ರೈಮರಿ ಆಗುತ್ತೆ, ಸೆಕೆಂಡ್ರಿ ಆಗುತ್ತೆ, ಟರ್ಷ್ ಆಗುತ್ತೆ. ಇದೇ ಥರ ನಾನು ಇನ್ನೊಂದು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು ಇನ್ ಸೊಲ್ಯೂಷನ್ ಐ ಆಮ್ ಗೋಯಿಂಗ್ ಟು ಕಂಪೇರ್ ದ ಬೇಸಿಸಿಟಿ. ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. The basic strength of amines depends on the easy sharing of electron pair with a proton to form hydrogen bonding. ನಾವು ಯಾವುದನ್ನ ಬೇಸ್ ಅಂತ ಕರಿತೀವಿ, which have a capacity to donate a pair of electron. ಆ pair of electron on the nitrogen should be easily available without any hindrance. ಅಂಥದಕ್ಕೆ ನಾವೇನಂತ ಕರಿತೀವಿ, ಸ್ಟೀರಿಂಗ್ ಫ್ಯಾಕ್ಟರ್ ಅಂತ ಕೇಳ್ತೀವಿ. ಕ್ರೌಡಿಂಗ್ ಜಾಸ್ತಿ ಇತ್ತು ಅಂತಂದರೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೂ ಇಫ್ ದರ್ ಇಸ್ ನೋ ಸಫಿಷಿಯಂಟ್ ಪ್ಲೇಸ್ ಫಾರ್ ದಿ groups to donate those lone pair of electron, they cannot share their electron. ಸೊ ನಿಮಗೆ ಸಫಿಷಿಯೆಂಟಾಗಿ ಪ್ಲೇಸ್ ಇರಬೇಕು, ಸಫಿಷಿಯೆಂಟಾಗಿ ಜಾಗ ಇರಬೇಕು. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಪ್ರೋಟನೇಷನ್ ಆಗಬೇಕು ಅಂತಂದರೆ ಅಲ್ಲಿ ಲೆಸ್ ಕ್ರೌಡ್ ಇರಬೇಕು ಅರೌಂಡ್ ದಿ ನೈಟ್ರೋಜನ್. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನು ಡೊನೇಷನ್ ಮಾಡೋದಕ್ಕೆ ಫ್ರೀ ಸ್ಪೇಸ್ ಅವೈಲಬಿಲಿಟಿ ಇರಬೇಕು. ಅದಿಲ್ಲ ಅಂತಂದರೆ, ಸ್ಟೀರಿಂಗ್ ಇನ್ನರೆನ್ಸ್ ಆಯಿತು ಅಂತಂದರೆ ನಿಮ್ಮದು ಎಫೆಕ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನಿಮಗೆ ಗೊತ್ತು, ಅರೌಂಡ್ ದಿ ನೈಟ್ರೋಜನ್ ಇನ್ ಕೇಸ್ ಆಫ್ ಪ್ರೈಮರಿನಲ್ಲಿ ಏನಾಗುತ್ತೆ, ಮಿಥೈಲಮೈನಲ್ಲಿ ಒಂದೇ ಒಂದು CH3 ಗ್ರೂಪ್ ಇದೆ. CH3 ಗ್ರೂಪ್ ಇಸ್ ಎ ಬಲ್ಕಿಯರ್ ಗ್ರೂಪ್, ಹಂಗಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಕೊಡುತ್ತೆ.
ಆಯ್ತು, ಸೆಕೆಂಡ್ರಿನಲ್ಲಿ ತೊಗೊಂಡ್ರೆ 2 ಗ್ರೂಪ್ ಇದೆ, ಮಚ್ ಮೋರ್ ಬಲ್ಕಿಯರ್ ಗ್ರೂಪ್, 2 ಆರ್ ಗ್ರೂಪ್ ಇದೆ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಷ್ಟು ಈಸಿಯಾಗಿ ಕಂಪೇರ್ ಟು ದ ಪ್ರೈಮರಿ ಅಮೈನ್ ಅಷ್ಟು ಕೊಡೋಕ್ಕಾಗಲ್ಲ. ಆದರೆ ನೀವು ಟರ್ಷರಿ ಅಮೈನ್ ತೊಗೊಂಡ್ರೆ ಇಟ್ ಈಸ್ ಡಿಫಿಕಲ್ಟ್, ಬಿಕಾಸ್ ನಾವು ಟ್ರೈಗೋನಲ್ ಇಟ್ಕೋಬೇಕಾಗತ್ತೆ, 106 ಡಿಗ್ರಿ ಆ್ಯಂಗಲ್ನ ಮೇಂಟೈನ್ ಮಾಡಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಆ ಶೇಪ್ನ ಕನ್ಸಿಡರ್ ಮಾಡಿಕೊಂಡ್ರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ ನೈಟ್ರೋಜನ್ ಈಸ್ not at all available. If it is available also, it is difficult to undergo protonation. ಹಾಗಾಗಿ ಸ್ಟೀರಿಕ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಏನಾಗುತ್ತೆ ಅಂದರೆ ಪ್ರೈಮರಿ ಅಮೈನ್ ಆಗುತ್ತೆ, ಸೆಕೆಂಡ್ರಿ ಅಮೈನ್ ಆಗುತ್ತೆ, ಟರ್ಷರಿ ಆಗುತ್ತೆ. ಈಗ ನೋಡ್ಕೊಳ್ಳಿ, ಒಂದೊಂದು ಸಲ ಕನ್ಸಿಡರ್ ಮಾಡಿಕೊಂಡ್ರೆ ಈಗ ನಮಗೆ ಆಲಿಫ್ಯಾಟಿಕ್ ಅಮೈನ್ಸ್ ಇನ್ ಸೊಲ್ಯೂಷನ್ನ ತೊಗೊಂಡ್ರೆ ಇಂಡಕ್ಟಿವ್ ಎಫೆಕ್ಟ್ ಮಾಡಿದಾಗ ಟರ್ಷರಿ ಅಮೈನು, ಸೆಕೆಂಡ್ರಿ ಅಮೈನು, ಪ್ರೈಮರಿ ಅಮೈನ್ ಆರ್ಡ್ರಲ್ಲಿ ಬರುತ್ತೆ. ಸಾಲ್ವೇಷನ್ ತೊಗೊಂಡಾಗ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಬರುತ್ತೆ. ಅದೇ ಥರ ಸ್ಟೀರಿಕ್ ಫ್ಯಾಕ್ಟರ್ನ ತೊಗೊಂಡ್ರೆ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಬರ್ತಾ ಇದೆ. ಸೊ ಇದನ್ನೆಲ್ಲ ನೆಟ್ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಬೇಸ್ಡ್ ಆನ್ ಇಂಡಕ್ಟಿವ್ ಎಫೆಕ್ಟು, ಸಾಲ್ವೇಷನ್ ಎಫೆಕ್ಟು, ಸ್ಟೀರಿಕ್ ಎಫೆಕ್ಟು, 3 ಎಫೆಕ್ಟು ನಾನು ಕನ್ಸಿಡರ್ ಮಾಡಿಕೊಂಡ್ರೆ ನಂದು ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಆಫ್ ಮಿಥೈಲ್ ಅಮೈನ್, ಡೈಮಿಥೈಲ್ ಅಮೈನ್, ಟ್ರೈಮಿಥೈಲ್ ಅಮೈನ್ ಅಥವಾ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಅಮೈನ ಕನ್ಸಿಡರ್ ಮಾಡಿಕೊಂಡ್ರೆ ಫಸ್ಟು ಸೆಕೆಂಡ್ರಿ ಅಮೈನ್ ಬರುತ್ತೆ, ಆಮೇಲೆ ಪ್ರೈಮರಿ ಅಮೈನ್ ಬರುತ್ತೆ, ಆಮೇಲೆ ಟರ್ಷರಿ ಅಮೈನ್ ಬರುತ್ತೆ, ಆಮೇಲೆ ನನಗೆ ಅಮೋನಿಯಾ ಬರುತ್ತೆ. ಸೊ ನಿಮಗೆ ಗೊತ್ತಿದೆ, ಅಮೋನಿಯಾ ಮತ್ತು ಆಲ್ಕಲ್ ಅಮೈನ್ಸ್ನ ಕಂಪೇರ್ ಮಾಡಿದ್ರೆ ಅಮೋನಿಯಾ ಈಸ್ ಲೆಸ್ ಬೇಸಿಕ್, ಬಟ್ ಅದರಲ್ಲೇ ಆಲ್ಕಲ್ ಅಮೈನಲ್ಲೇ ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ತೊಗೊಂಡ್ರೆ ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ 3 ಇಂಪಾರ್ಟೆಂಟ್ ಫ್ಯಾಕ್ಟರ್. ಒಂದಕ್ಕೆ ಆಲಿಫ್ಯಾಟಿಕ್ ಅಮೈನ್ಸ್ ಅಂತ ಇದು ಇಂಡಕ್ಟಿವ್ ಎಫೆಕ್ಟ್ ಅಂತ ಹೇಳ್ತೀನಿ, ಸಾಲ್ವೇಷನ್ ಎಫೆಕ್ಟು, ಸ್ಟೀರಿಕ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಆ ಆರ್ಡ್ರಲ್ಲಿ ನಾನು ಕನ್ಸಿಡರ್ ಮಾಡಿದ್ರೆ ಸೆಕೆಂಡ್ರಿ ಅಮೈನು, ಪ್ರೈಮರಿ ಅಮೈನು ಮತ್ತು ಟರ್ಷರಿ ಅಮೈನು, ಅಮೋನಿಯಾ, ಈ ಆರ್ಡ್ರಲ್ಲಿ ನಿಮಗೆ ಬೆಸಿಸಿಟಿ ಹೋಗುತ್ತೆ. ಸೊ ವಿಚ್ ಕ್ಯಾನ್ ಬಿ ಮಚ್ ಮೋರ್ ಕನ್ಫರ್ಮ್ಡ್ ಆರ್ ಎವಿಡೆನ್ಸ್ ಏನು ಅಂತಂದರೆ ನಾವು ಕೆ ಬಿ ಮತ್ತು ಪಿ ಕೆ ಬಿ ವ್ಯಾಲ್ಯೂಸ್ನ ತೊಗೋಬೋದು. ಕೆ ಬಿ ವ್ಯಾಲ್ಯೂಸ್ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಬೆಸಿಸಿಟಿ, ವೆರಾಸ್ ದಟ್ ಲೀಡ್ಸ್ ಟು ಕನ್ಫ್ಯೂಷನ್ ಬಿಕಾಸ್ ಆಫ್ ದಿ 10⁻⁻⁻ ವ್ಯಾಲ್ಯೂಸ್ ಇರೋದ್ರಿಂದ ಕಂಪೇರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹೋಲ್ ನಂಬರ್ ಆದರೆ ಈಸಿ ಅಂತ ನಾನು ಪಿ ಕೆ ಬಿ ತೊಗೊಳ್ತೀನಿ. ಸ್ಮಾಲರ್ ದಿ ಪಿ ಕೆ ಬಿ ವ್ಯಾಲ್ಯೂಸ್, ವೀಕರ್ ದಿ ಬೇಸ್ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್, ಸ್ಮಾಲರ್ ದಿ ಪಿ ಕೆ ಬಿ ವ್ಯಾಲ್ಯೂ, ಸ್ಟ್ರಾಂಗರ್ ದಿ ಬೇಸ್ ಆಗುತ್ತೆ. ಸೊ ಪಿ ಕೆ ಬಿ ವ್ಯಾಲ್ಯೂಸು ಜಾಸ್ತಿ ಇತ್ತು ಅಂತಂದರೆ ನಿಮ್ಮದು ಬೆಸಿಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಮಿಥೈಲ್ ಅಮೈನು, ಡೈಮಿಥೈಲ್ ಅಮೈನು, ಟ್ರೈಮಿಥೈಲ್ ಅಮೈನು, ಅಮೋನಿಯಾ ನಾವು ಇಲ್ಲಿ ಕಂಪೇರ್ ಮಾಡಿದ್ರೆ ಡೈಮಿಥೈಲ್ ಅಮೈನ್ಗೆ ಎಲ್ಲದಕ್ಕಿಂತ ಕಡಿಮೆ ಇದೆ, 3.29 ಇದೆ. ಹಾಗಾಗಿ ಇನ್ ಕಂಪ್ಯಾರಿಸನ್ ಬಿಟ್ವೀನ್ ದೀಸ್ 4 ಅದು ಫಸ್ಟ್ ಆಗುತ್ತೆ, ಡೈಮಿಥೈಲ್ ಅಮೈನ್ ಆಗುತ್ತೆ. ಅದಾದಮೇಲೆ ಮಿಥೈಲ್ ಅಮೈನ್ಗೆ 3.36 ಇದೆ, ಅದಾದಮೇಲೆ ಟ್ರೈಮಿಥೈಲ್ ಅಮೈನ್ ಇದೆ, ಅದಾದಮೇಲೆ ನಿಮಗೆ ಅಮೋನಿಯಾ ಇದೆ. ಅದೇ ರೀತಿ ನಾನು ಈಥೈಲ್ ಅಮೈನ್ನ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಈಥೈಲ್ ಅಮೈನ್ ಮತ್ತು ಮಿಥೈಲ್ ಅಮೈನ್ನ ಕಂಪೇರ್ ಮಾಡಿದ್ರೆ ಈಥೈಲ್ ಅಮೈನಲ್ಲಿ ಇಂಡಕ್ಟಿವ್ ಎಫೆಕ್ಟ್ ಮಾತ್ರನೇ ಇರುವಂಥದ್ದು. ಆ ಇಂಡಕ್ಟಿವ್ ಎಫೆಕ್ಟ್ ಏನು ಮಾಡ್ತಾ ಇದೆ ಅಂತಂದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ಕಂಪ್ಯಾರಿಸನ್ ಬಿಟ್ವೀನ್ ಮಿಥೈಲ್ ಅಮೈನ್ ಆ್ಯಂಡ್ ಈಥೈಲ್ ಅಮೈನ್ನ ಕಂಪೇರ್ ಮಾಡಿಕೊಂಡ್ರೆ ಈಥೈಲ್ ಅಮೈನ್ದು ಇಂಡಕ್ಟಿವ್ ಎಫೆಕ್ಟ್ ಅಥವಾ ಎಲೆಕ್ಟ್ರಾನ್ ಡೊನೇಷನ್ ಎಫೆಕ್ಟು ಅದ್ರ ಟೆಂಡೆನ್ಸಿ ಜಾಸ್ತಿ ಇದೆ. ಹಾಗಾಗಿ ಇಟ್ ಗೋಯಿಂಗ್ ಟು ವ್ಯಾಲ್ಯೂ ಲೆಸ್ಸರ್ ವ್ಯಾಲ್ಯೂ 3.25 ಇದೆ. ಮಿಥೈಲ್ ಅಮೈನ್ಗಾದರೆ 3.36 ಇದೆ. ಲೋಯರ್ ದಿ ಪಿ ಕೆ ಬಿ ವ್ಯಾಲ್ಯೂ, ಸ್ಟ್ರಾಂಗರ್ ದಿ ಬೇಸ್. ಸೊ ಮಿಥೈಲ್ ಅಮೈನ್ ಮತ್ತು ಈಥೈಲ್ ಅಮೈನ್ನ ಕಂಪೇರ್ ಮಾಡಿದ್ರೆ ಈಥೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸ್. ಅದರಲ್ಲಿ ಡೈ ಈಥೈಲ್ ಅಮೈನು, ಟ್ರೈ ಈಥೈಲ್ ಅಮೈನು ಮಾಡಿದಾಗ್ಲೂ ಆರ್ಡರ್ ಏನಾಗುತ್ತೆ ಅಂದರೆ ಸೆಕೆಂಡ್ರಿ ಒಂದೇನಿದೆಯಲ್ಲ ಅದು ಫಸ್ಟ್ ಬರುತ್ತೆ, ಅದಾದಮೇಲೆ ಈಥೈಲ್ ಅಮೈನ್ ಬರುತ್ತೆ, ಅದಾದಮೇಲೆ ನಿಮಗೆ ಟ್ರೈ ಈಥೈಲ್ ಅಮೈನು ನಿಮಗೆ ವ್ಯಾಲ್ಯೂಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ಐ ಕ್ಯಾನ್ ಕಂಪೇರ್ ದಿ ಬೆಸಿಸಿಟಿ ಆಫ್ ಬೇಸಸ್ ವಿತ್ ರೆಸ್ಪೆಕ್ಟ್ ಟು ಅಮೋನಿಯಾ ಆಗಿರ್ಬೋದು, ಆಲಿಫ್ಯಾಟಿಕ್ ಅಮೈನ್ಸ್ ಆಗಿರ್ಬೋದು, ಅಥವಾ ಮಿಥೈಲಮೈನ್, ಡೈಮಿಥೈಲಮೈನ್, ಟ್ರೈಮಿಥೈಲಮೈನ್ ಮಾಡಿದಾಗ I am going to consider all the parameters like inductive effect, steric effect and solvation effect. 3 ಎಫೆಕ್ಟ್ ನಾನು ಕನ್ಸಿಡರ್ ಮಾಡಿಕೊಂಡು ನೆಟ್ ಏನು ಬರುತ್ತೆ ಅಂತ ನಾನು ಚೆಕ್ ಮಾಡಿ ಹೇಳಬೇಕು. If that is the case, I am also going to compare the basic strength of aryl halides and alkyl amines. ಅಂದ್ರೇನು, ಅನಿಲಿನು ಮತ್ತು ಮಿಥೈಲ್ ಅಮೈನ್ ಮಧ್ಯೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನಾನೀಗ ಕಂಪೇರ್ ಮಾಡಬೇಕಾಗತ್ತೆ. ಸೊ ಆಲ್ಕೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ಬೇಸಸ್ ದ್ಯಾನ್ ದಟ್ ಆಫ್ ಅರೈಲ್ ಅಮೈನ್ಸ್. ಎಗೇನ್ ನಾನು ಇಲ್ಲೂ ಏನು ಮಾಡಬೇಕಾಗತ್ತೆ, ಇಫ್ ಐ ಆಮ್ ಡೂ ಇಟ್ಟಿಂಗ್ ಇನ್ ಸೊಲ್ಯೂಷನಲ್ಲಿ ಮಾಡ್ತಾ ಇದ್ದೀನ, ಹಾಗೆ ಮಾಡ್ತಾ ಇದ್ದೀನ, ಅದನ್ನು ಬೇಸಿಸ್ ಮೇಲೆ ಮಾಡಬೇಕಾಗತ್ತೆ. ನಾವು ಇಂಡಕ್ಟಿವ್ ಎಫೆಕ್ಟ್ ಮೇಲೆ ಎಕ್ಸ್ಪ್ಲೈನ್ ಮಾಡೋದಾದರೆ, ಸೊ ಆಲ್ಕೈಲ್ ಗ್ರೂಪ್ಸು ಏನಿದೆಯಲ್ಲ ಅವು +I ಎಫೆಕ್ಟ್ ಎಕ್ಸಿಬಿಟ್ ಮಾಡ್ತವೆ. ವೆರಸ್ ಅರೈಲ್ ಗ್ರೂಪ್ ಏನಿದೆಯಲ್ಲ, C6H5 ಗ್ರೂಪ್ ಏನಿದೆಯಲ್ಲ ಅದೇನು ಮಾಡುತ್ತೆ ಅಂತಂದರೆ ನಿಮ್ಮದಿಗೆ
ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅದು -I ಎಫೆಕ್ಟ್ನ ಅದು ಎಕ್ಸರ್ಟ್ ಮಾಡುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಬೆನ್ಸಿನ್ ರಿಂಗ್ ಏನಿದೆಯಲ್ಲ, C6H5 ಗ್ರೂಪ್ ಏನಿದೆಯಲ್ಲ, ಅದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ -I ಎಫೆಕ್ಟ್ ಮಾಡುತ್ತೆ. -I ಎಫೆಕ್ಟ್ ಅಂದರೆ ಏನು? ಬಾಂಡ್ ಎಲೆಕ್ಟ್ರಾನ್ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ. ದೇರ್ಫೋರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ ನೈಟ್ರೋಜನ್ ಇಸ್ ಲೆಸ್ ಅವೈಲಬಲ್ ಇನ್ ಕಂಪ್ಯಾರಿಸನ್ ವಿತ್ ದಟ್ ಆಫ್ ದಿ ಅಮೋನಿಯಾ. ಅಮೋನಿಯಾಕ್ಕೆ ನಾನು ಕಂಪೇರ್ ಮಾಡ್ತಾ ಹೋಗ್ತೀನಿ ಅಂತಂದರೆ C6H5 ಗ್ರೂಪ್ ಏನು ಮಾಡುತ್ತೆ? ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಎಲೆಕ್ಟ್ರಾನ್ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ. ಹಾಗಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ ನೈಟ್ರೋಜನ್ ಇಸ್ ಲೆಸ್ ಅವೈಲಬಲ್ ಕಂಪೇರ್ ಟು ದಟ್ ಆಫ್ ಅಮೋನಿಯಾ. ಅದೇ ಥರ ನೀವು ಮಿಥೈಲಮೈನ್ನ ತಗೊಂಡ್ರೆ ಇನ್ ಕಂಪ್ಯಾರಿಸನ್ ವಿತ್ ಅಮೋನಿಯಾಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ CH3 ಗ್ರೂಪ್ ಇಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್, ಇಟ್ ಗೋಯಿಂಗ್ ಟು ಎಕ್ಸರ್ಟ್ +I ಎಫೆಕ್ಟ್. ಹಾಗೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನೈಟ್ರೋಜನ್ಗೆ ಕೊಡ್ತಾ ಇದೆ ಅದು. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಆನ್ ದಿ ನೈಟ್ರೋಜನ್ ಇನ್ಕ್ರೀಸ್ ಆಗ್ತಿದೆ. ದೇರ್ಫೋರ್ ಇಟ್ ಈಸ್ ಮೋರ್ ಇನ್ವಾಲ್ವ್ಡ್ ಇನ್ ಪ್ರೋಟನೇಷನ್. ಹಾಗಾಗಿ ನೀವು ಆಲ್ಕೈಲ್ ಅಮೈನ್ಸ್ ಮತ್ತು ಅರೈಲ್ ಅಮೈನ್ಸ್ ಕಂಪೇರ್ ಮಾಡಿದ್ರೆ ಆಲ್ಕೈಲ್ ಅಮೈನ್ಸ್ ಆರ್ ಸ್ಟ್ರಾಂಗರ್ ದ್ಯಾನ್ ಅಮೋನಿಯಾ. Again, it can also be explained on the basis of resonance effect. ನಾವು ರೆಸೊನೆನ್ಸ್ನ ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂದರೆ ವೇರ್ ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ ಕಾಂಜುಗೇಷನ್ ಎಲ್ಲಿರುತ್ತಲ್ಲ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಕಾಂಜುಗೇಷನ್ ಮಾಡಿದ್ರೆ ವೆನ್ ಯು ರೈಟ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ ಆನ್ ಅನಿಲಿನ್ ಮೇಲೆ ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರೀತಾ ಹೋದರೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ದಿ ನೈಟ್ರೋಜನ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರೆಸೊನೆನ್ಸ್. ಎಲ್ಲ ಕಡೆಗೂ ಎಲ್ಲೆಲ್ಲಿ ನೈಟ್ರೋಜನ್ ಇದೆಯಲ್ಲ, ನೈಟ್ರೋಜನ್ ಮೇಲೆ ಇಷ್ಟೆಲ್ಲ 5 ರೆಸೊನೇಟಿಂಗ್ ಸ್ಟ್ರಕ್ಚರ್ ಬರ್ತಿದ್ದೀನಿ. ಎಲ್ಲದರಲ್ಲೂ ಏನಾಗುತ್ತೆ ಅಂದರೆ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ದ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಪ್ರೋಟನೇಷನ್, ನಾಟ್ ಫ್ರೀ ಟು ಇನ್ವಾಲ್ವ್ ಇನ್ ಪ್ರೋಟನೇಷನ್. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಇಟ್ ಈಸ್ ನಾಟ್ ರೆಡಿಲಿ ಅವೈಲಬಲ್ ಫಾರ್ ಪ್ರೋಟನೇಷನ್. ನೋ ಡೌಟ್ ಇಟ್ ಇಸ್ ಬೇಸಿಕ್ ಇನ್ ನೇಚರ್. ಇನ್ ದಿ ರೆಸೊನೇಟಿಂಗ್ ಸ್ಟ್ರಕ್ಚರ್ 1 ಮತ್ತು ನಿಮಗೆ 5 ಇದ್ದಾಗ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅವೈಲಬಲ್ ಆಗುತ್ತೆ. ದೇರ್ ವಿಲ್ ಬಿ ಕೀಪ್ ಆನ್ ಮೂವಿಂಗ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್, ಫ್ಲಿಪ್ ಆಗ್ತಾ ಇರುತ್ತೆ. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಅವು ಚೇಂಜ್ ಆಗ್ತಾ ಇರ್ತವೆ. ಆದರೆ 1 ಮತ್ತು 5 ಬಂದಾಗ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಅವೈಲಬಲ್ ಓನ್ಲಿ ಇಫ್ ಯುವರ್ ಮಾಲಿಕ್ಯೂಲ್ ಇನ್ ದಟ್ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಇದ್ದಾಗ ಮಾತ್ರ ಅದು ಬೇಸಿಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಹಾಗಾಗಿ ಇಟ್ ಈಸ್ ಲೆಸ್ ಬೇಸಿಕ್ ಕಂಪೇರ್ಡ್ ಟು ದಟ್ ಆಫ್ ammonia. In resonating structure, there is a positive charge on the nitrogen atom, making the lone pair of electrons are less available for protonation. Therefore, aniline is less basic than methylamine, which has no resonating structure. Resonating structure ಇಲ್ಲ. Again, ಅದನ್ನು ನಾನು ಪ್ರೂವ್ ಮಾಡಬೇಕು ಅಂತಂದರೆ again have a evident from PKB values. Lower the PKB values, higher the ಬೆಸಿಸಿಟಿ. ಮಿಥೈಲಮೈನ್ಗಾದರೆ 3.36 ಇದೆ, ಅನಿಲಿನ್ಗಾದರೆ 9.9 ಇದೆ. ದೇರ್ಫೋರ್ ಇವೆರಡನ್ನು ಕಂಪೇರ್ ಮಾಡಿದ್ರೆ ನಿಮಗೆ ಅನಿಲಿನ್ ಈಸ್ ಲೆಸ್ ಬೇಸಿಕ್ ಕಂಪೇರ್ ಟು ದಟ್ ಆಫ್ ಮಿಥೈಲ್ ಅಮೈನ್. ಸೊ ಇನ್ ಆರ್ಡರ್ ಟು ಎಕ್ಸ್ಪ್ಲೈನ್ ದಿ ಬೆಸಿಸಿಟಿ ಆಫ್ ಅಮೈನ್ಸ್ ನಾನು ಎಲ್ಲ ಪ್ಯಾರಾಮೀಟರ್ಗಳನ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇಂಡಕ್ಟಿವ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ, ಸಾಲ್ವೇಷನ್ ಎಫೆಕ್ಟ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ, ಸ್ಟೀರಿಕ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇಫ್ ದರ್ ಇಸ್ ಎ ಕಾಂಜುಗೇಷನ್ ಇತ್ತು ಅಂದರೆ ರೆಸೊನೆನ್ಸ್ ಕಾನ್ಸೆಪ್ಟ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.